ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಹೆಸರುಬೇಳೆ ಪಾಯಸನ ಮದುವೆ ಮನೆ ಸ್ಟೈಲಲ್ಲಿ ಹೇಗೆ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಫ್ರೆಂಡ್ಸ್, ಇಲ್ಲಿ ನಾನು ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ಮೇನ್ ಇಂಗ್ರೀಡಿಯೆಂಟು ಹೆಸರುಬೇಳೆನ ತಗೊಂಡಿದ್ದೀನಿ. ಸೊ ನೀವು ಕ್ವಾಂಟಿಟಿನ ನೋಡಿ ತಗೋಬೋದು. ಸೊ ನಾನಿಲ್ಲಿ ಒಂದು ಬೌಲಷ್ಟು ತಗೊಂಡಿದ್ದೀನಿ ಮೀಡಿಯಮ್ ಆಗಿ. ಸೊ ಒಂದು ಕಾಲು ಭಾಗ, ಈ ಹೆಸರು ಬೇಳೆಗೆ ಕಾಲು ಭಾಗ ರವೆನ ತಗೊಂಡಿದ್ದೀನಿ. ಹಾಗೆ ನಾನು ಇವತ್ತು ಸಕ್ಕರೆಯಿಂದ ಮಾಡ್ತಾಯಿದ್ದೀನಿ ಪಾಯಸನ ಫ್ರೆಂಡ್ಸ್. ಸೊ ಬೆಲ್ಲದಿಂದ ಮಾಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಬಟ್ ಓಕೆ, ಒನ್ ಟೈಮ್ ಅಪರೂಪಕ್ಕೆ ಮಾಡ್ಕೋಬೋದು. ಸಕ್ಕರೆಯಿಂದ ಮಾಡ್ತಾಯಿದ್ದೀನಿ. ಸೊ ನಾನು ಒಂದು ಗ್ಲಾಸ್ ಇಲ್ಲಿ ಕಾಯಿಸಿಟ್ಟಿರುವಂಥ ಹಾಲನ್ನ ತಗೊಂಡಿದ್ದೀನಿ. ಹಾಗೆ ಒಂದು ಕಾಲು ಕಪ್ಪಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ. ಸೊ ಹಾಗೆಯೇ 2 ಏಲಕ್ಕಿನ ತಗೊಂಡಿದ್ದೀನಿ. 2 ಏಲಕ್ಕಿ ಪುಡಿ ಕೂಡ ಸೇರಿಸ್ಬೋದು. ನಾನು ಇದನ್ನಿಲ್ಲಿ ಪುಡಿ ಮಾಡ್ಕೊಂಡು ಹಾಕ್ಕೊತೀನಿ. ಇಲ್ಲಿ ತೆಂಗಿನಕಾಯಿ ಕೂಡ ಇದನ್ನು ಮಿಕ್ಸ್ ಮಾಡ್ಕೊತೀನಿ, ರುಬ್ಕೊಂಡು ಇಟ್ಕೊತೀನಿ. ಸೊ ಇದ್ರ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ನೋಡಿ ಗಸಗಸೆ, ಕಾಲು ಸ್ಪೂನಷ್ಟು ಗಸಗಸೆನ ನಾನು ಇದೇ ರವೆ ಒಳಗಡೆ ಸೇರಿಸ್ಕೊತೀನಿ ಇವಾಗ. ಸೊ ಇವಾಗ ನಾನು ಏನಪ್ಪ ಮಾಡ್ತೀನಿ ಅಂದರೆ ಇದಿಷ್ಟನ್ನು ಸಣ್ಣೂರಿನಲ್ಲಿ 2 ನಿಮಿಷ ಹುರ್ಕೊತೀನಿ. ಗಸಗಸೆ ಮತ್ತು ಈ ರವೆನ ಸಣ್ಣೂರಿನಲ್ಲಿ ರುಬ್ಕೊತೀನಿ ಫ್ರೆಂಡ್ಸ್. ಹಾಗೆ ಈ ಏಲಕ್ಕಿ ಜೊತೆಗೆ ನಾವು ಒಣಶುಂಠಿ ಅಂತ ಬರುತ್ತೆ. ಸೊ ಅದನ್ನು ನಾವು ಸ್ವಲ್ಪ ಪುಡಿ ಮಾಡಿ ಒಂದಿಷ್ಟು ಪ್ರಮಾಣದಲ್ಲಿ ಈ ಪಾಯಸಕ್ಕೆ ಸೇರಿಸ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಪಾಯಸ. ಸೊ ಅದು ಖಾಲಿ ಆಗಿತ್ತು, ಹಾಗಾಗಿ ನಾನು ಬರೀ ಏಲಕ್ಕಿ ಮಾತ್ರ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದನ್ನು ಹೆಸರು ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 2-3 ವಿಷಲ್ ತಗೋತೀನಿ. ನಾನು 2-3 ವಿಷಲ್ ತೊಗೊತೀನಿ. ಹಾಗೆಯೇ ಇದನ್ನು ಸಣ್ಣದಾಗಿ ರುಬ್ಕೊಂಬರ್ತೀನಿ. ಓಕೆನಾ? ಹಾಗೆ ಇದನ್ನು ಕೂಡ 2 ನಿಮಿಷ ಸಣ್ಣೂರಿನಲ್ಲಿ ಹುರ್ಕೊಂಬರ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಹೆಸರು ಬೇಳೆನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಇವಾಗ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಬಿಟ್ಟು, ಸೊ ಕ್ವಾಂಟಿಟಿನ ನೋಡಿ ಎಷ್ಟು ಬೇಕು ನೀರನ್ನ ಹಾಕ್ಕೊಂಡು ಇವಾಗ ನಾನು ಇದನ್ನು ನುಣ್ಣಗೆ ಬೇಯಿಸ್ಕೊತೀನಿ. ಒಂದು 2-3 ವಿಷಲ್ ತಗೋತೀನಿ. ಇವಾಗ ಇದಕ್ಕೆ 2-3 ವಿಷಲ್ ತಗೊಳ್ಳೋಣ ಇವಾಗ. ಫ್ರೆಂಡ್ಸ್, ಇಲ್ಲಿ ನಾನು ಹೆಸರು ಬೇಳೆನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. 2 ವಿಷಲ್ ತಗೋತೀನಿ ಇವಾಗ. ಸೊ ಇಲ್ಲಿ ನಾನು ಒಂದು ಪಾತ್ರೆನ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಸೊ ನಾನು ಆವಾಗಲೇ ತೋರಿಸ್ದೆ ಅಲ್ವಾ ನಿಮಗೆ, ನೋಡಿ ಈ ಗಸಗಸೆ ಏನೊಂದು 1/4 ಸ್ಪೂನು ಮತ್ತು ಒಂದು 3 ಸ್ಪೂನು ರವೆನ ತಗೊಂಡಿದ್ದೀನಲ್ಲ. ಸೊ ಇದನ್ನು ಇವಾಗ ಒಂದು ಸಣ್ಣ ಊರಿನಲ್ಲಿ ಒಂದು 2 ನಿಮಿಷ ಇದನ್ನು ರೋಸ್ಟ್ ಮಾಡ್ಕೊತೀನಿ. ಇದು ಅಷ್ಟೊಳಗಡೆ 2 ವಿಷಲ್ ಬಂದುಬಿಡುತ್ತೆ. ಸೊ ಬನ್ನಿ ಬಿಸಿ ಮಾಡ್ಕೊಳ್ಳೋಣ. ಸೊ ಬೆಚ್ಚಗೆ ಮಾಡಿಕೊಂಡು ಜಸ್ಟಿಗೆ ಒಂದು ಸ್ಪೂನ್ 1/2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ತಾಯಿದ್ದೀನಿ. ಇದು 3 ವಿಷಲ್ ಬಂತು ಆವಾಗಲೇ. ನಾನಿಲ್ಲಿ ಆವಾಗಲೇ ತೋರಿಸಿಟ್ಟಿದ್ನಲ್ಲ 1/4 ಬಟ್ಲಷ್ಟು ತೆಂಗಿನಕಾಯಿ. ಸೊ ಈ ತೆಂಗಿನಕಾಯಿ ತುರಿನ, ಸೊ ಇದು ಹಿಂದೆಗಡೆದು ಈ ಥರ ಬ್ಲ್ಯಾಕ್ ಇದೆಯಲ್ಲ ಅದನ್ನು ಕೂಡ ತೆಗಿಬೋದು ನಾವು. ತುರಿದ್ರೆ ಇದಿರಲ್ಲ, ಸೊ ಈ ಕಲರ್ ಇರಲ್ಲ ತುರ್ಕೊಂಡ್ರೆ ನಾವು. ಬಟ್ ಇಲ್ಲಿ ನಾನು ಕಾಯಿನ ಈ ಥರ ಹೋಳನ್ನ ಎತ್ಕೊಂಡು ಸಣ್ಣ ಮಾಡ್ಕೊತಾ ಇರೋದು, ಹಾಗಾಗಿ ಇದನ್ನು ಬ್ಲ್ಯಾಕ್ ಬರುತ್ತೆ. ಬಟ್ ಏನಾಗಲ್ಲ, ಸೊ ಏನು ಕೆಟ್ಟದೇನಿಲ್ಲ. ಸೊ ಇವಾಗ ಇದು ಸ್ವಲ್ಪ ಏರ್ ಔಟ್ ಆಗೋದ್ರೊಳಗಡೆ ಸಣ್ಣಗೆ ಅಂದರೆ ತರಿಯಾಗಿ ರುಬ್ಕೊಂಬರ್ತೀನಿ. ಇವಾಗನೇ ಒಣಶುಂಠಿ ಮತ್ತು ಏಲಕ್ಕಿ ಅಂತ ತೋರಿಸ್ದೆ ಅಲ್ವಾ. ಸೊ ಒಣಶುಂಠಿ ಇಲ್ಲ, ಹಾಗಾಗಿ ನಾನು ಇವಾಗ ಒಣಶುಂಠಿನ ಹಾಕೋತಾ ಇಲ್ಲ, ಖಾಲಿ ಆಗಿದೆ. ಸೊ ತೋರಿಸಿದ್ನಲ್ಲ ಏಲಕ್ಕಿ ಪುಡಿ ಇದ್ದರೆ ಪುಡಿ ಹಾಕ್ಕೊಂಬಿಡಿ. ಸೊ ನಾನಿಲ್ಲಿ ಪುಡಿ ಇಲ್ಲ, ಹಾಗಾಗಿ ಮನೆಯಲ್ಲಿರುವಂಥ ಏಲಕ್ಕಿನ ಇದೇ ತೆಂಗಿನಕಾಯಿ ಒಳಗಡೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಸೊ ಫ್ರೆಂಡ್ಸ್, ನಾನಿವಾಗ ಇಲ್ಲಿ ನಾನು ತೋರಿಸಿದ್ನಲ್ಲ ಆವಾಗಲೇ ತೆಂಗಿನಕಾಯಿ ತುರಿ ಈ ಥರ ರುಬ್ಕೊಂಡು ಬಂದೀನಿ. ತೆಂಗಿನಕಾಯಿನ ರೆಡಿ ಆಯಿತು ಎಲ್ಲ. ಸೊ ಇದು ಕೂಡ ನೋಡಿ ಹೋಗಿದೆ, ಇದು ಕೂಡ ಹೇರ್ ಹೋಗಿದೆ ನೋಡಿ, ಈ ರೀತಿಯಾಗಿ ಬಂದಿದೆ ನೋಡಿ. ನಾನು ಸ್ವಲ್ಪನೇ ಹಾಕಿದ್ದು, ಚೆನ್ನಾಗಿ ಆಗಿದೆ. ಸೊ ಇವಾಗ ಇದನ್ನು ನಾನು ಸ್ಮ್ಯಾಶ್ ಮಾಡ್ಕೊತೀನಿ. ಸೊ ನೀರು ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಡೋಣ ಇವಾಗ ಇದನ್ನು. ಫ್ರೆಂಡ್ಸ್, ಇವಾಗ ನೋಡಿ ಇದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿನೀರನ್ನ ಸೇರಿಸ್ಕೊತೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ, ತಣ್ಣೀರು ಮಿಕ್ಸ್ ಮಾಡ್ಕೊಳ್ಳಲ್ಲ. ಸೊ ಇಲ್ಲಿ ಬಿಸಿನೀರನ್ನ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ, ಇದು ಹೊಂದ್ಕೊಳ್ಳೋ ಥರ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನು ನಾರ್ಮಲಾಗಿ ಪಾಯಸ ಮಾಡುವಾಗ ಬೆಲ್ಲನೇ ಯಾವಾಗಲೂ ಬಳಸೋದು. ಬಟ್ ಅಪರೂಪಕ್ಕೆ ಒಂದ್ಸಲ ಸಕ್ಕರೆನ ಯೂಸ್ ಮಾಡ್ತೀನಿ. ಬೆಲ್ಲ ರುಚಿ ಕಡಿಮೆ ಕೊಟ್ಟರು
ಹೆಲ್ದಿ ಆಗಿರುತ್ತೆ ನೋಡಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ. ಫ್ರೆಂಡ್ಸ್, ಇಲ್ಲಿ ಪಾಯಸ ಮಾಡೋದಕ್ಕೆ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಹೆಸರುಬೇಳೆ ಪಾಯಸಕ್ಕೆ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಸೊ ಈ ತುಪ್ಪನ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈ ಗೋಡಂಬಿ ದ್ರಾಕ್ಷಿನ ಹುರ್ಕೊಬೇಕು. ಈ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಹುರ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಸೊ ಫೈನಲ್ ಆಗಿ ಅದನ್ನು ಅಲ್ಲಿ ಹಾಕೋಬೋದು. ಸೊ ಬನ್ನಿ ಇವಾಗ ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳೋಣ. ಫ್ರೆಂಡ್ಸ್, ಇದೇ ತುಪ್ಪಕ್ಕೆ ನಾನು ಹೆಸರು ಬೇಳೆನ ಹಾಕ್ಕೊತಾ ಇದ್ದೀನಿ. ಬೇಯಿಸಿಟ್ಟಿದ್ದಂಥ ತುಪ್ಪಕ್ಕೆ ಹೆಸರು ಬೇಳೆನ ಸೇರಿಸ್ಕೊತಾ ಇದ್ದೀನಿ. ಸೊ ಇವಾಗ ಗೋಡಂಬಿ ದ್ರಾಕ್ಷಿನ ಎತ್ತಿಟ್ಕೊಂಡ್ಮೇಲೆ ಅದೇ ತುಪ್ಪಕ್ಕೆ ಅವಶ್ಯಕತೆ ಇದ್ದರೆ ಇನ್ನೊಂದು ಸ್ಪೂನ್ ಸೇರಿಸ್ಕೋಬೋದು, ಇಲ್ಲಾಂದರೆ ಬೇಡ. ಸೊ ಹೆಸರು ಬೇಳೆನ ಸ್ಮಾಶ್ ಮಾಡ್ಕೊಂಡಿದ್ನಲ್ಲ ಅದೇ ತುಪ್ಪದೊಳಗಡೆ ಇವಾಗ ಸೇರಿಸ್ಕೊಂಡೆ. ಹೆಸರು ಬೇಳೆ ಸೇರಿಸ್ಕೊಂಡು ಹಿಂದೆನೆ ಅದಕ್ಕೆ ಒಂದು ಗ್ಲಾಸ್ ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಕನ್ಸಿಸ್ಟೆನ್ಸಿ ನಿಮ್ಮ ಇಷ್ಟ. ತೆಳು ಇಷ್ಟಪಡೋರು ತೆಳುಗೂ ಇಷ್ಟಪಡ್ತಾರೆ, ಗಟ್ಟಿ ಬೇಕು ಅಂದರೆ ಗಟ್ಟಿ. ಫ್ರೆಂಡ್ಸ್, ಇವಾಗ ನಾನು ಬೇಳೆ ತೊಳೆದಂಥ ಬೇಳೆನ ಬೇಯಿಸ್ಕೊಂಡಿದ್ದಂಥ ಪಾತ್ರೆಯಲ್ಲಿ ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಂಡು ಇದಕ್ಕೆ ಸೊ ಇವಾಗ ಹಾಲೆಲ್ಲ ಸೇರಿಸಿದ್ದೀನಲ್ವಾ. ಸೊ ತೆಂಗಿನಕಾಯಿ ಕೂಡ ಇದರೊಳಗಡೆನೆ ಹಾಕ್ಕೊಂಡಿದ್ದೀನಿ. ಸೊ ತೆಂಗಿನಕಾಯಿ ಕೂಡ ವಾಶ್ ಮಾಡಿಕೊಂಡು ಹಾಗೆ ಬೇಳೆ ತೊಳೆದಂಥ ಪಾತ್ರೆನೆಲ್ಲ ತೊಳ್ಕೊಂಡು ಇವಾಗ ಇದಕ್ಕೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಕುದಿ ಬರೋ ಸ್ಟೇಜಲ್ಲಿ ನಾನಿಲ್ಲಿ ಹುರಿದಿಟ್ಕೊಂಡಿರೋಂಥ ರವೆ ಮತ್ತು ಗಸಗಸೆನ ಹಾಕ್ತೀನಿ. ಸೊ ಇದು ಸ್ವಲ್ಪ ಇವಾಗ ಕುದಿ ಬರಬೇಕು. ಸ್ವಲ್ಪ ಸಕ್ಕರೆ ಕಡಿಮೆ ಆಗಿತ್ತು, ಅದಕ್ಕೋಸ್ಕರ ಇನ್ನೊಂದು 1/2 ಕಪ್ಪಷ್ಟು ಸಕ್ಕರೆನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೊ ಇಲ್ಲಿ ಎಲ್ಲ ನೀಟಾಗಿ ಕರಗಿದ್ಮೇಲೆ ಲೈಟಾಗಿ ಕುದಿ ಬರ್ತಾ ಇದೆ. ಸೊ ಅದ್ರ ಜೊತೆಗೇನೆ ನಾನು ಇವಾಗ ಹುರಿದಿಟ್ಕೊಂಡಿರುವಂಥ ರವೆ ಮತ್ತು ಗಸಗಸೆನೂ ಕೂಡ ಸೇರಿಸ್ಕೊತೀನಿ. ಸೊ ಇದನ್ನು ಹಾಕ್ಕೊಳ್ಳೋಣ. ಸೊ ರವೆ ಗಂಟು ಬಿದ್ದುಬಿಡೋ ಚಾನ್ಸಸ್ ಆಗುತ್ತೆ. ಸೊ ಇಮಿಡಿಯೇಟಾಗಿ ಹಾಕಿದ ತಕ್ಷಣ ನೀಟಾಗಿ ಕೈ ಬಿಡ್ತೀರಾ ಒಂದು 2 ರಿಂದ 3 ನಿಮಿಷ ನಾವು ಈ ರೀತಿ ಮಿಕ್ಸ್ ಮಾಡ್ಕೋತಾನೇ ಇರಬೇಕು. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಸೊ ಬೇಳೆ ಕೂಡ ಅಲ್ಲಿ ತಳ ಹತ್ತಬಾರ್ದು, ರವೆ ಕೂಡ ತಳ ಹತ್ತಬಾರ್ದು, ಗಂಟು ಬೀಳಬಾರ್ದು. ಆ ರೀತಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಇದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಯ್ತು ಇವಾಗ. ಸೊ ಚೆನ್ನಾಗಿ ಕುದೀತಾ ಇದೆ. ಎಲ್ಲ ರವೆದು ಎಲ್ಲ ಚೆನ್ನಾಗಿ ಕರ್ಗೋಗಿದೆ ಬಿಸಿ ನೀರಲ್ಲಿ. ಹಾಗೆ ಕಾಯಿದೆಲ್ಲ ಹಸಿ ವಾಸನೆ ಎಲ್ಲ ಹೋಗಿದೆ. ಸೊ ಚೆನ್ನಾಗಿ 5 ನಿಮಿಷ ನಾನು ದೊಡ್ಡೂರಿನಲ್ಲಿ ಕುದಿಸ್ಕೊತೀನಿ. ಆಮೇಲೆ 1-2 ನಿಮಿಷ ಸಣ್ಣೂರಿನಲ್ಲಿ ಇಟ್ಬಿಡ್ತೀನಿ. ಸೊ ನೋಡಿ, ಕನ್ಸಿಸ್ಟೆನ್ಸಿ ಈ ರೀತಿ ಇದೆ. ಸೊ ಇಷ್ಟೇ ಸಾಕು, ಇಷ್ಟಿದ್ರೆ ಸಾಕು. ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ನೋಡಿ, ರೆಡಿ ಆಯಿತು ನಮ್ಮ ಹೆಸರುಬೇಳೆ ಪಾಯಸ. ಸೊ ಬನ್ನಿ ಇವಾಗ ಒಲೆ ಮೇಲಿಂದ ಇಳಿಸ್ಕೊಂಡಿದ್ದೀನಿ, ಸರ್ವ್ ಮಾಡ್ಕೊಳ್ಳೋಣ. ಇಲ್ಲೊಂದು ಪಾತ್ರೆನ ತಗೊಂಡಿದ್ದೀನಿ. ಸೊ ನೋಡಿ, ಇಷ್ಟು ಗಟ್ಟಿ ಬಂದಿದೆ, ಸಾಕಲ್ವಾ? ಸೊ ಇದನ್ನು ಶಿಫ್ಟ್ ಮಾಡಿಕೊಂಡು ಇವಾಗ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋವಂಥ ಗೋಡಂಬಿ ದ್ರಾಕ್ಷಿನ ಇದಕ್ಕೆ ಸೇರಿಸ್ಕೊಂಡ್ರೆ ಇದು ಸವಿಯೋದಕ್ಕೆ ಸಿದ್ಧ ರುಚಿಯಾಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.